ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 18 ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಸೋಷಿಯಲ್ ಮೀಡಿಯಾ ಪೇಜ್ ಆಫ್ ವರ್ಲ್ಡ್ಸ್ ಟಾಪ್ ಬಿಸ್ನೆಸ್ ಮೆನ್ ಆ್ಯಂಡ್ ಪೊಲಿಟಿಷಿಯನ್ಸ್ ಗಾಟ್ ಹ್ಯಾಕ್ಡ್ ಆನ್ ಜುಲೈ 15? ಜುಲೈ 15ರಂದು ವಿಶ್ವದ ಉನ್ನತ ಉದ್ಯಮಿ ಮತ್ತು ರಾಜಕಾರಣಿಗಳ ಯಾವ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಹ್ಯಾಕ್ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಟ್ವಿಟರ್. ಬಿಟ್ಕಾಯಿನ್ ಹಗರಣದಲ್ಲಿ ವಿಶ್ವದ ಕೆಲವು ಉನ್ನತ ಉದ್ಯಮಿಗಳು, ರಾಜಕಾರಣಿಗಳು ಮತ್ತು ಪ್ರಸಿದ್ಧ ವ್ಯಕ್ತಿಗಳ ಟ್ವಿಟರ್ ಖಾತೆಗಳನ್ನು ಹ್ಯಾಕ್ ಮಾಡಲಾಗಿದೆ. ಸ್ನೇಹಿತರೆ, ಇದರಲ್ಲಿ ಅಮೆರಿಕಾದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ, ಬಿಲ್ ಗೇಟ್ಸ್, ಇಲಾನ್ ಮಸ್ಕ್, ಜೆಫ್ ಬೆಜೋಸ್, ಮೈಕ್ ಬ್ಲೂಮ್ಬರ್ಗ್ ಮತ್ತು ಸೆಲೆಬ್ರಿಟೀಸಲ್ಲಿ ಸ್ನೇಹಿತರೆ ಕಿಮ್ ಕಾರ್ಡಿಶಿಯಾನ್ ಅವರ ಖಾತೆಗಳನ್ನು ಹ್ಯಾಕ್ ಮಾಡಲಾಗಿದೆ. ಟ್ವಿಟರ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಟ್ವಿಟರ್ದು ಸಿಇಒ ಸ್ನೇಹಿತರೆ ಜಾಕ್ ಡಾರ್ಸೆ. ಟ್ವಿಟರ್ದು ಸ್ಥಾಪನೆ ಸ್ನೇಹಿತರೆ 21 ಮಾರ್ಚ್ 2006ನಲ್ಲಿ ಆಗಿದೆ. ಆ್ಯಂಡ್ ಟ್ವಿಟರ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಕ್ಯಾಲಿಫೋರ್ನಿಯಾ US ನಲ್ಲಿದೆ. ವಿಚ್ ಏರ್ಪೋರ್ಟ್ ಇಂಟ್ರೊಡ್ಯೂಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಕಾಂಟ್ಯಾಕ್ಟ್ಲೆಸ್ ಕಾರ್ ಪಾರ್ಕಿಂಗ್ ಸಿಸ್ಟಮ್? ಭಾರತದ ಮೊದಲನೇ ಸಂಪೂರ್ಣ ಸಂಪರ್ಕವಿಲ್ಲದ ಕಾರ್ ಪಾರ್ಕಿಂಗ್ ಅನ್ನು ಪ್ರಾರಂಭಿಸಿದ ವಿಮಾನ ನಿಲ್ದಾಣ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪ್ರಸ್ತುತ ಕೋವಿಡ್-19 ಸಾಂಕ್ರಾಮಿಕ ಬಿಕ್ಕಟ್ಟಿನಿಂದಾಗಿ ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಮೊದಲ ಸಂಪೂರ್ಣ ಸಂಪರ್ಕವಿಲ್ಲದ ಫುಲ್ಲಿ ಕಾಂಟ್ಯಾಕ್ಟ್ಲೆಸ್ ಕಾರ್ ಪಾರ್ಕಿಂಗ್ ಸೌಲಭ್ಯವನ್ನು ಪ್ರಾರಂಭಿಸಿದೆ. ತೆಲಂಗಾಣ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ತೆಲಂಗಾಣದ ಮುಖ್ಯಮಂತ್ರಿ ಸ್ನೇಹಿತರೆ ಕೆ ಚಂದ್ರಶೇಖರ್ ರಾವ್. ಆ್ಯಂಡ್ ತೆಲಂಗಾಣದ ಗವರ್ನರ್ ಸ್ನೇಹಿತರೆ ತಮಿಳ್ಸಾಯಿ ಸುಂದರರಾಜನ್. Who has been chosen for the USIBC Global Leadership Award 2020? USIBC ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ 2020ಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? USIBC ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ 2020. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬೋತ್ 1 and 2, ಎನ್ ಚಂದ್ರಶೇಖರನ್ ಅಂಡ್ ಜಿಮ್ ಟೈಸ್ಲೆಟ್. ಟಾಟಾ ಸಮೂಹದ ಅಧ್ಯಕ್ಷ ನಟರಾಜನ್ ಚಂದ್ರಶೇಖರನ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ಸಿಇಒ ಜಿಮ್ ಟೈಸ್ಲೆಟ್ US ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ 2020 ಸ್ವೀಕರಿಸಲಿದ್ದಾರೆ. ಆ್ಯಂಡ್ ಸ್ನೇಹಿತರೆ, US ಇಂಡಿಯಾ ವಾಣಿಜ್ಯ ಕಾರಿಡಾರ್ನಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಅವರ ಕಂಪನಿಗಳು ಪ್ರಮುಖ ಪಾತ್ರ ವಹಿಸುವ ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತದ ಉನ್ನತ ಕಾರ್ಪೊರೇಟ್ ಅಧಿಕಾರಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. USIBCದು ಫುಲ್ ಫಾರ್ಮ್ ಸ್ನೇಹಿತರೆ US ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್. USIBCದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ವಾಷಿಂಗ್ಟನ್ DC US ನಲ್ಲಿದೆ. ಆ್ಯಂಡ್ USIBCದು ಪ್ರೆಸಿಡೆಂಟ್ ಸ್ನೇಹಿತರೆ ನಿಶಾ ಬಿಸ್ವಾಲ್. Who has been appointed as the brand ambassador of ಸ್ಪೋರ್ಟ್ಸ್ ಅಡ್ಡಾ? ಸ್ಪೋರ್ಟ್ಸ್ ಅಡ್ಡಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಬ್ರೆಟ್ ಲೀ. ಆಸ್ಟ್ರೇಲಿಯನ್ ಕ್ರಿಕೆಟರ್ ಬ್ರೆಟ್ ಲೀ ಅವರನ್ನು ಸ್ಪೋರ್ಟ್ಸ್ ಅಡ್ಡಾದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಯಿತು. ನೇಮ್ ದ ಸ್ಟೇಟ್ ವಿಚ್ ಪ್ಲಾನ್ ಟು ಅಪ್ಗ್ರೇಡ್ ಪೋಬಾ ರಿಸರ್ವ್ ಫಾರೆಸ್ಟ್ ಇಂಟು ವೈಲ್ಡ್ ಲೈಫ್ ಸೆಂಚುರಿ. ಪೋಬಾ ಮೀಸಲು ಅರಣ್ಯವನ್ನು ವನ್ಯಜೀವಿ ಅಭಯಾರಣ್ಯವಾಗಿ ಅಪ್ಗ್ರೇಡ್ ಮಾಡಲು ಯೋಜಿಸಿದ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಅಸ್ಸಾಂ. ಅಸ್ಸಾಮಿನ ಧಮಾಜಿ ಜಿಲ್ಲೆಯ ಪ್ರಮುಖ ಜೀವ ವೈವಿಧ್ಯತಾಣವಾದ ಪೋಬಾ ರಿಸರ್ವ್ ಫಾರೆಸ್ಟ್ ಅನ್ನು ವನ್ಯಜೀವಿ ಅಭಯಾರಣ್ಯವಾಗಿ ನವೀಕರಿಸುವುದಾಗಿ ಅಸ್ಸಾಮಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಘೋಷಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಜೊನೈನಲ್ಲಿ ಲಿಂಕಪುರ್, ಧೇಮಾಜಿ ಮತ್ತು ಮಜ್ಲಿ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ. ಆ್ಯಂಡ್ ಸ್ನೇಹಿತರೆ, ಇದು 10,522 ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ಅಸ್ಸಾಂದು ಗವರ್ನರ್ ಸ್ನೇಹಿತರೆ ಜಗದೀಶ್ ಮುಖಿ. ಆ್ಯಂಡ್ ಅಸ್ಸಾಂದು ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್. ವೆನ್ ಈಸ್ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ observed globally?
ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 17 ಜುಲೈ. ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಸ್ನೇಹಿತರೆ ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಸ್ನೇಹಿತರೆ, ಅಲ್ಲಿಂದ ನೀವು ನಮ್ಮ ಗ್ರೂಪ್ನ ಜಾಯ್ನ್ ಆಗ್ಬೋದು. ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನು ಜುಲೈ 17ರಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಕಾರ್ಯವನ್ನು ಬೆಂಬಲಿಸಲು ಮತ್ತು ಗುರುತಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಎನ್ ಸ್ನೇಹಿತರೆ ಇದನ್ನು ಅಂತಾರಾಷ್ಟ್ರೀಯ ನ್ಯಾಯ ದಿನ ಎಂದು ಕರೆಯುತ್ತಾರೆ. ಎನ್ ಸ್ನೇಹಿತರೆ ಈ ದಿನವು ಜುಲೈ 17, 1998ರಂದು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯವನ್ನು ರಚಿಸಿದ ಒಪ್ಪಂದದ ರೋಮ್ ಶಾಸನವನ್ನು ಅಂಗೀಕರಿಸಿದ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಎಲಿಸ್ ಫಕ್ಫಕ್ has recently resigned as the Prime Minister of which country? ಎಲಿಸ್ ಫಕ್ಫಕ್ ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತುನೀಷಿಯಾ. ಸಂಸತ್ತಿನ ಅತಿ ದೊಡ್ಡ ಪಕ್ಷವಾದ ಎನ್ನಾಡಾ ಪಕ್ಷದೊಂದಿಗೆ ಸಂಘರ್ಷದ ಆರೋಪದ ಮೇಲೆ ತುನೀಷಿಯಾದ ಪ್ರಧಾನಿ ಎಲಿಸ್ ಫಕ್ಫಕ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಎನ್ ಸ್ನೇಹಿತರೆ ರಾಜೀನಾಮೆ ಪತ್ರವನ್ನು ಟುನೀಷಿಯಾದ ಅಧ್ಯಕ್ಷ ಕೈಸ್ ಸಯೀದ್ ಅವರಿಗೆ ಹಸ್ತಾಂತರಿಸಲಾಯಿತು. ಮತ್ತು ಸ್ನೇಹಿತರೆ ಎಲಿಸ್ ಫಕ್ಫಕ್ ಅವರು ಫೆಬ್ರವರಿ 28ರಿಂದ ಜುಲೈ 15ವರೆಗೆ ತುನೀಷಿಯಾದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ತುನೀಷಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ತುನೀಷಿಯಾದು ಕ್ಯಾಪಿಟಲ್ ಸ್ನೇಹಿತರೆ ಟುನೀಸ್, ಆ್ಯಂಡ್ ಟುನೀಷಿಯಾದು ಕರೆನ್ಸಿ ಸ್ನೇಹಿತರೆ ತುನೀಸಿಯನ್ ದಿನಾರ್. Neela Satyanarayan, who passed away recently, was the first woman state election commissioner of which Indian state? ಇತ್ತೀಚೆಗೆ ನಿಧನರಾದ ನೀಲಾ ಸತ್ಯನಾರಾಯಣ್ ಅವರು ಯಾವ ಭಾರತೀಯ ರಾಜ್ಯದ ಮೊದಲ ಮಹಿಳಾ ರಾಜ್ಯ ಚುನಾವಣಾ ಆಯುಕ್ತರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಹಾರಾಷ್ಟ್ರ. 1972 ಬ್ಯಾಚ್ದು ಮಾಜಿ IAS ಅಧಿಕಾರಿ ಮತ್ತು ಮಹಾರಾಷ್ಟ್ರದ ಮೊದಲ ಮಹಿಳಾ ರಾಜ್ಯ ಚುನಾವಣಾ ಆಯುಕ್ತ ನೀಲಾ ಸತ್ಯನಾರಾಯಣ್ ಅವರು ಇತ್ತೀಚೆಗೆ ನಿಧನರಾದರು. ಸ್ನೇಹಿತರೆ ಅವರು 2009ರಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದರು ಮತ್ತು ಜುಲೈ 5, 2014ರಂದು ನಿವೃತ್ತರಾದರು. ಭಾರತದ ಚುನಾವಣಾ ಆಯುಕ್ತರು ಸ್ನೇಹಿತರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುನಿಲ್ ಅರೋರಾ. Which day is celebrated as World Emoji Day every year? ಪ್ರತಿ ವರ್ಷ ವಿಶ್ವ ಇಮೋಜಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಎಮೋಜಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 17 ಜುಲೈ. ಎಮೋಜಿಗಳ ಬಳಕೆಯನ್ನು ಉತ್ತೇಜಿಸಲು ಮತ್ತು ಅವರು ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ತರುವ ಆನಂದವನ್ನು ಹರಡಲು 2014ರಿಂದ ಜುಲೈ 17ರಂದು ವಿಶ್ವ ಎಮೋಜಿ ದಿನವನ್ನು ಆಚರಿಸಲಾಗುತ್ತದೆ. ವರ್ಲ್ಡ್ ಎಮೋಜಿ ಡೇ. ಎನ್ ಸ್ನೇಹಿತರೆ ಈ ದಿನವನ್ನು ಲಂಡನ್ ಮೂಲದ ಎಮೋಜಿಪೀಡಿಯಾದ ಸಂಸ್ಥಾಪಕ ಜೆರೆಮಿ ಬರ್ಜ್ ರಚಿಸಿದ್ದಾರೆ. ಇಂಡಿಯನ್ ಒರಿಜಿನ್ ಪೊಲಿಟಿಷಿಯನ್ ಚಂದ್ರಿಕಾ ಪ್ರಸಾದ್ ಸಂತೋಖಿ ಹ್ಯಾಸ್ ಬಿನ್ ಸ್ವಾನ್ ಇನ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ನೇಷನ್? ಭಾರತೀಯ ಮೂಲದ ರಾಜಕಾರಣಿ ಚಂದ್ರಿಕಾ ಪ್ರಸಾದ್ ಸಂತೋಖಿ ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸುರಿನೇಮ್. ಭಾರತೀಯ ಮೂಲದ ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರು ಜುಲೈ 16ರಂದು ದಕ್ಷಿಣ ಅಮೆರಿಕಾದ ಸುರಿನಾಮ್ನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎನ್ ಸ್ನೇಹಿತರೆ ಚಂದ್ರಿಕಾ ಪ್ರಸಾದ್ ಪ್ರೋಗ್ರೆಸಿವ್ ರಿಫಾರ್ಮ್ ಪಾರ್ಟಿ ಸದಸ್ಯರಾಗಿದ್ದು ಎನ್ ಸ್ನೇಹಿತರೆ ಸುರಿನಾಮ್ನ 9ನೇ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸುರಿನಾಮ್ ಬಗ್ಗೆ ನೋಡೋದ ಸ್ನೇಹಿತರೆ ಇದರದ್ದು ಕ್ಯಾಪಿಟಲ್ ಸ್ನೇಹಿತರೆ ಪಾರಾಮಾರಿಬೋ, ಆ್ಯಂಡ್ ಸುರಿನಾಮ್ದು ಕರೆನ್ಸಿ ಸ್ನೇಹಿತರೆ ಸುರ್ನಾಮೀಸ್ ಡಾಲರ್. Which among the following companies has recently acquired 7.73% stake in Jio Platforms? ಈ ಕೆಳಗಿನ ಯಾವ ಕಂಪನಿಯು ಇತ್ತೀಚೆಗೆ ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ 7.73% ಪಾಲನ್ನು ಪಡೆದುಕೊಂಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೂಗಲ್.
ಗೂಗಲ್ ಕಂಪ್ನಿಯು ಇತ್ತೀಚೆಗೆ ಜಿಯೋ ಪ್ಲಾಟ್ಫಾರ್ಮ್ಸಲ್ಲಿ 7.73% ಪಾಲನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ADB ಫ್ರಮ್ ಇಂಡಿಯಾ. ADB ಅಂದರೆ ಸ್ನೇಹಿತರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಭಾರತದಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಅಶೋಕ್ ಲವಾಸಾ. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ UNODC ಲೊಕೇಟೆಡ್? UNODC ಇದು ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ವಿಯೆನ್ನಾ, ಆಸ್ಟ್ರಿಯಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವೆನ್ ಈಸ್ ದ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಬ್ಸರ್ವ್ಡ್ ಗ್ಲೋಬಲಿ? ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಚಂದ್ರಿಕಾ ಪ್ರಸಾದ್ ಸಂತೋಖಿ ಹೂ ಹ್ಯಾಸ್ ಬಿನ್ ಸ್ವರ್ನ್ ಇನ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ ನೇಷನ್? ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.